we will discuss questions from thermodynamics, waves and alternating current of KCET 2024. First question. The ratio of molar specific heats of oxygen is. ಇಲ್ಲಿ ರೇಷಿಯೋ ಕೇಳಿದ್ದಾರೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ದು. ಸೊ ಏನಾಗುತ್ತೆ gamma equal to Cp by Cv. Oxygen is a diatomic. Oxygen diatomic. ಸೊ ಅದರದ್ದು Cp ಮತ್ತೆ Cv ವ್ಯಾಲ್ಯೂಸ್ ಏನಾಗುತ್ತೆ? Cp is 7r by 2. Cv is 5r by 2. ಅದೇ ಮೋನೋಟೋಮಿಕ್ ಇದ್ರೆ Cp ವ್ಯಾಲ್ಯೂ 5r by 2, Cv ವ್ಯಾಲ್ಯೂ 3r by 2. ಇದು ಮೋನೋಟೋಮಿಕ್ ಗೆ. ಸೊ ನಮ್ಗೆ ಇಲ್ಲಿ ಈ ವ್ಯಾಲ್ಯೂಸ್ ಇಂಪಾರ್ಟೆಂಟ್. ಏನಾಗುತ್ತೆ ಆನ್ಸರ್? 7r by 2 whole divided by 5r by 2. 2r cancels. So what is the answer here? 5 1s are 2 remains, 5 4s are 20, that means 1.4. So the answer is 1.4. Easy, direct question. Next question. A solid cube of mass m at a temperature T0 is heated at a constant rate. It becomes liquid at temperature T1 and vapor at temperature T2. Let S1 and S2 be the specific heats in its solid and liquid states respectively. If LF and LV are latent heats of fusion and vaporization respectively, then the minimum heat energy supplied to the cube until it vaporizes. ಏನಿಲ್ಲ, ಇದು ಲೆಂದಿ ಕ್ವಶನ್ ಅನ್ಸ್ಬೋದು, ಬಟ್ ಏನ್ ಈಸಿನೇ ಇದೆ. ಏನಿದೆ ಈ ಕ್ವಶನ್ ಅಲ್ಲಿ? ಒಂದು ಸಾಲಿಡ್ ಕ್ಯೂಬ್ ಇದೆ, ಅದು ವೇಪರ್ ಆಗಕ್ಕೆ ಎಷ್ಟು ಹೀಟ್ ಎನರ್ಜಿ ಬೇಕು, ಅದನ್ನ ನೀವು ಬರಿಬೇಕಿಲ್ಲಿ. ಸೊ Q1 heat energy required to convert that solid to liquid. ಆ ಸಾಲಿಡ್ ಕ್ಯೂಬ್ ಲಿಕ್ವಿಡ್ ಆಗಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಇಲ್ಲಿ ನೋಡಿ. MLF plus MS1 θ1 minus θ0. ಇದು heat energy required to change in temperature. ಬರೀ ಟೆಂಪರೇಚರ್ ಚೇಂಜ್ ಆಗ್ತಿದೆ ಆ ಸಾಲಿಡ್, ಆವಾಗ ಎಷ್ಟು ಹೀಟ್ ಎನರ್ಜಿ ಕನ್ಸ್ಯೂಮ್ ಮಾಡ್ತು ಅದು. MLF ಇದೇನು? ಲೆಟೆಂಟ್ ಹೀಟ್ ಆಫ್ ಫ್ಯೂಷನ್. ಸಾಲಿಡ್ ಇಂದ ಲಿಕ್ವಿಡ್ ಕನ್ವರ್ಟ್ ಆದಾಗ ಅವಾಗ ಟೆಂಪರೇಚರ್ ಸೇಮ್ ಇರುತ್ತೆ, ಬಟ್ ಸಾಲಿಡ್ ಇಂದ ಲಿಕ್ವಿಡ್ ಕನ್ವರ್ಟ್ ಆದಾಗ ಎಷ್ಟು ಹೀಟ್ ಎನರ್ಜಿ ಬೇಕಾಗುತ್ತೆ ಅದು MLF. ಇದು ಟೋಟಲ್ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ಕನ್ವರ್ಟ್ ಅ ಸಾಲಿಡ್ ಇಂಟು ಲಿಕ್ವಿಡ್. ಅದೇ ರೀತಿ ಸೇಮ್ heat energy required to convert that liquid into vapor, ಅದೆಷ್ಟು ಬೇಕಾಗುತ್ತೆ? MLV plus MS2 T2 minus T1. ಸೇಮ್ MLV latent heat of vaporization, ಯಾವಾಗ ಇದು heat energy to convert liquid into vapor, ಸೇಮ್ ಟೆಂಪರೇಚರ್ ಅಲ್ಲಿ. ಇದು ಟೆಂಪರೇಚರ್ ಡಿಕ್ರೀಸ್ ಆದಾಗ, ಇಲ್ಲ ಅಂದ್ರೆ ಚೇಂಜ್ ಇನ್ ಟೆಂಪರೇಚರ್, ಆವಾಗ ಎಷ್ಟು ಹೀಟ್ ಎನರ್ಜಿ ಬೇಕಾಗುತ್ತೆ. ಸೊ ಟೋಟಲ್ ನಮಗೆ Q1 plus Q2 ಮಾಡಿದ್ರೆ ನಮಗೆ ಟೋಟಲ್ ಹೀಟ್ ಎನರ್ಜಿ ಸಪ್ಲೈಡ್ ಗೊತ್ತಾಗುತ್ತೆ. ಏನಾಗುತ್ತೆ? ಆಪ್ಷನ್ ಸಿ. ಈಸಿ. ನಿಮ್ಗೆ ಸಿಂಪಲ್ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಡೈರೆಕ್ಟ್ ಏರಿಯಾ ಅಂಡರ್ ದ ಕರ್ವ್, ದಟ್ ಈಸ್ ವರ್ಕ್ ಡನ್. ನೋಡಿ, 1 mole of an ideal monatomic gas is taken around the cyclic process MNOM. The work done by the gas is, simple concept. Work done by the gas when you have PV graph ಇದ್ದಾಗ ವರ್ಕ್ ಡನ್ ಬೈ ದ ಗ್ಯಾಸ್ ಹೆಂಗ್ ಫೈಂಡ್ ಮಾಡೋದು? ಒಂದು ಯಾವ್ದಾದ್ರು ಗ್ರಾಫ್ ಇದ್ರೆ ಅದ್ರ ಏರಿಯಾ ಅಂಡರ್ ದ ಗ್ರಾಫ್, ಏರಿಯಾ ಅಂಡರ್ ದ ಕರ್ವ್ ಆರ್ ಏರಿಯಾ ಅಂಡರ್ ದ ಗ್ರಾಫ್. ಇಲ್ಲಿ PV ಗ್ರಾಫ್ ಇದೆ. ಸೊ ವರ್ಕ್ ಡನ್ ಇಸ್ ವಾಟ್? ಏರಿಯಾ ಅಂಡರ್ ದಿಸ್ ಗ್ರಾಫ್. ಟ್ರಯಾಂಗಲ್ ಏರಿಯಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇದೇನಾಗುತ್ತೆ? ಹಾಫ್ ಇಂಟು ಬೇಸ್ ಏನು? 3V0 minus V0 ಇಂಟು ಹೈಟ್ 3P0 minus P0 ಇದೆಷ್ಟಾಗುತ್ತೆ? 1/2 into 2V0 into 2P0.
So the final answer will be 2 P naught V naught. Direct. Easy. ಒಂದೇ ನೆನ್ಪಿಟ್ಕೋಬೇಕು, ಏರಿಯಾ ಅಂಡರ್ ದ ಗ್ರಾಫ್, ಏರಿಯಾ ಅಂಡರ್ ದ ಪಿ ವಿ ಗ್ರಾಫ್ ವಿಲ್ ಗಿವ್ ಯು ವರ್ಕ್ ಡನ್. ಇದೊಂದು ನೆನ್ಪಿಟ್ಕೊಳ್ಳಿ, ಈಸಿ. ನೆಕ್ಸ್ಟ್ ಕ್ವಶನ್, SHM ಕ್ವಶನ್. ಫಾರ್ ಅ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ at its mean position, for a particle executing simple harmonic motion, comma, at its mean position what happens, they are asking. ಇಲ್ಲಿ ನೋಡಿ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಒಂದ್ ನೆನ್ಪಿಟ್ಕೊಳ್ಳಿ, ಎಕ್ಸಲರೇಷನ್ ಏನಿರುತ್ತಲ್ಲ that will be directly proportional to displacement of displacement from mean position. ಅಂದ್ರೆ ಇವಾಗ ಮೀನ್ ಪೊಸಿಷನ್ ಅಂತ ಇಟ್ಕೊಳ್ಳಿ, ಎಷ್ಟು ದೂರದವರೆಗೂ ಡಿಸ್ಪ್ಲೇಸ್ ಆಗಿದೆ ಅದು ಆಕ್ಸಲರೇಷನ್ಗೆ ಡೈರೆಕ್ಟ್ ಪ್ರಪೋರ್ಷನಲ್ ಇರುತ್ತೆ. ಬಟ್ ಇಲ್ಲಿ ಏನ್ ಕೇಳಿದಾರೆ, ಮೀನ್ ಪೊಸಿಷನ್, ಅದು ಮೀನ್ ಪೊಸಿಷನ್ ಅಲ್ಲ ಇದ್ದಾಗ ಆಕ್ಸಲರೇಷನ್ ಏನಾಗುತ್ತೆ, 0. ಇದನ್ನ ಬಿಟ್ಕೊಳ್ಳಿ, ಮೀನ್ ಪೊಸಿಷನ್ ಅಲ್ಲ ಇದ್ದಾಗ ಆಕ್ಸಲರೇಷನ್ ವಿಲ್ ಬಿ 0, ಬಟ್ ವೆಲಾಸಿಟಿ ವಿಲ್ ಬಿ ಮ್ಯಾಕ್ಸಿಮಮ್. ಇದನ್ನ ಬಿಟ್ಕೊಳ್ಳಿ, ಮೀನ್ ಪೊಸಿಷನ್ ಅಲ್ಲಿ ಇದ್ದಾಗ ಆಕ್ಸಲರೇಷನ್ 0 ಅಂಡ್ ವೆಲಾಸಿಟಿ ವಿಲ್ ಬಿ ಮ್ಯಾಕ್ಸಿಮಮ್. ಇದು ನೆನ್ಪಿಟ್ಕೊಳ್ಳಿ, ಆಕ್ಸಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಮೀನ್ ಪೊಸಿಷನ್ ಇನ್ SHM. ನೆಕ್ಸ್ಟ್ ಕ್ವಶನ್, ಇದು beats based question. A motorcyclist moving towards a huge cliff with a speed of 18 km/h blows a horn of source frequency 325 Hz. If the speed of the sound in air is 330 m/s, the number of beats heard by him. Easy. ಎರಡು ಫಾರ್ಮುಲಾ ಯೂಸ್ ಆಗುತ್ತೆ ಇಲ್ಲಿ. ಇದೊಂದು ಕ್ಲಿಫ್ ಅಂತ ಇಟ್ಕೊಳ್ಳಿ, ಇಲ್ಲೊಬ್ಬ ಸೈಕ್ಲಿಸ್ಟ್ ಇದ್ದಾನೆ, ಇಲ್ಲೊಬ್ಬ ಇವನ್ ಬರ್ತಿದ್ದಾನೆ ಈ ಕಡೆ. ಸ್ಪೀಡ್ ಎಷ್ಟಿದೆ ಒಂದು 18 km/h. ಓಕೆ, ಬ್ಲೋಸ್ ಅ ಹಾರ್ನ್ ವಿತ್ ಅ ಸೋರ್ಸ್ ಫ್ರೀಕ್ವೆನ್ಸಿ ಆಫ್ 325 Hz. ಇದನ್ನ ನಾವು ಎಫ್ ನಾಟ್ ಅಂತ ಕನ್ಸಿಡರ್ ಮಾಡೋಣ. ಎಫ್ ನಾಟ್ ವಿಲ್ ಬಿ ಆರ್ 325 Hz, or ಎಫ್ ಅಂತ ಕನ್ಸಿಡರ್ ಮಾಡೋಣ, whichever is okay with you. If the speed of the sound in air is 330 m/s, then the number of beats heard by him is. ಇಲ್ಲೇನಿಲ್ಲ, ಮೊದಲು ಅಪರೆಂಟ್ ಫ್ರೀಕ್ವೆನ್ಸಿ ಫೈಂಡ್ ಮಾಡಿ. ಅಪರೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನು, ಎಫ್ ಡ್ಯಾಶ್ ಈಕ್ವಲ್ ಟು ಎಫ್ ಇಂಟು ವಿ ಎ ಬೈ ವಿ ಎ ಮೈನಸ್ ವಿ ಎಸ್. ಏನಾಗುತ್ತೆ ಇದು, ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್, ವೆಲಾಸಿಟಿ ಆಫ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಮೈನಸ್ ವೆಲಾಸಿಟಿ ಆಫ್ ದ ಸೋರ್ಸ್, ವೆಲಾಸಿಟಿ ಆಫ್ ದ ಸೋರ್ಸ್ ಅಂದ್ರೆ ಇದು ಸ್ಪೀಡ್ 18 km/h ಅಷ್ಟೇ. ಎಫ್ ಇಸ್ ನಾರ್ಮಲ್ 325 Hz. ಸೊ ಇದು 18 km/h ಅಲ್ಲಿದೆ, ಇದನ್ನ ಮೀಟರ್/ಸೆಕೆಂಡ್ ಕನ್ವರ್ಟ್ ಹೆಂಗ್ ಮಾಡ್ಕೊಂತೀರಾ, 18 ಇಂಟು 5/18 ಇದನ್ನ ಬಿಟ್ಕೊಳ್ಳಿ. ಇಫ್ ಯು ವಾಂಟ್ ಟು ಕನ್ವರ್ಟ್ km/h into meter/second, then you have to multiply that value with 5/18. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಸಾಕು, km/h ಇದ್ದಿದ್ದು meter/second ಆಗಿ ಕನ್ವರ್ಟ್ ಆಗುತ್ತೆ. ಸೊ ದ ಆನ್ಸರ್ ಇಸ್ 5 meter/second ಇದನ್ನ ಕನ್ವರ್ಟ್ ಮಾಡಿದಾಗ. ಸೊ ಇಲ್ಲಿ ವಿ ಎಸ್ ಏನಾಯ್ತು, ವಿ ಎಸ್ ಇಸ್ 5 meter/second. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. ಸೊ ಅಪರೆಂಟ್ ಫ್ರೀಕ್ವೆನ್ಸಿ ಏನಾಗುತ್ತೆ ಇಲ್ಲಿ, ಅಪರೆಂಟ್ ಫ್ರೀಕ್ವೆನ್ಸಿ 325 ಇಂಟು ವಿ ಎ ಏನಿದೆ 330/330 ಮೈನಸ್ 5. ಆನ್ಸರ್ ಏನಾಯ್ತು ಇಲ್ಲಿ 325 ಇಂಟು 330 divided by 325. So our apparent frequency will be 330 per second, right? Apparent frequency will be 330 Hz. 330 Hz. So ನಮಗೆ apparent frequency ನು ಸಿಕ್ತು, normal frequency ನು ಇದೆ. So how will you find the number of beats? Direct formula ಇದೆ ಅದರದ್ದು. Number of beats is equal to apparent frequency minus normal frequency or whatever the f we have taken. So ಇದೇನಾಗುತ್ತೆ
330 minus 325. ಇದು ನಮ್ಮ apparent frequency 325. ಇದು ನಮ್ಮ F. So the answer will be 5. Final answer is 5. Easy. ನೋಡಿ, option A is correct. ಎರಡು ಫಾರ್ಮುಲಾ ನೆನ್ಪಿಟ್ಕೋಬೇಕು ಅಷ್ಟೇ. ಅಪರೆಂಟ್ ಫ್ರೀಕ್ವೆನ್ಸಿ, ನಂಬರ್ ಆಫ್ ಬಿಟ್ಸ್ ಫ್ರೀಕ್ವೆನ್ಸಿ ಅಷ್ಟೇ. ಹಾ, LCR circuit based questions. ಇದು ಈಸಿನೇ ಇದೆ ನೋಡಿ. Which of the following combination should be selected for better tuning of an LCR circuit used for communication? ಇದೊಂದು ನೆನ್ಪಿಟ್ಕೊಳ್ಳಿ. For better tuning of LCR circuit used for communication ಅಂತ ಬಂದ್ರೆ Q factor should be high. Q factor should be high. ಏನಕ್ಕಪ್ಪ ಅಂದ್ರೆ Q ಫ್ಯಾಕ್ಟರ್ ಹೈ ಇದ್ರೆ ಏನಾಗುತ್ತೆ, ಸರ್ಕ್ಯೂಟ್ ರೆಸ್ಪಾಂಡ್ ಮಾಡುತ್ತೆ. ಯಾವಾಗ ರೆಸ್ಪಾಂಡ್ ಮಾಡುತ್ತೆ? ನಮ್ಗೆ ಬೇಕಾಗಿರೋ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಇದ್ದಾಗ ಅಷ್ಟೇ ನಮ್ದ ಸರ್ಕ್ಯೂಟ್ ರೆಸ್ಪಾಂಡ್ ಮಾಡುತ್ತೆ. ಸೊ ಅದು ಬೇಕಾದಂತ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಯಾವಾಗಿರುತ್ತೆ? ಯಾವಾಗ Q ಫ್ಯಾಕ್ಟರ್ ಹೈ ಇರುತ್ತೆ. ಇದೊಂದು ಸಿಂಪಲ್ ಕಾನ್ಸೆಪ್ಟ್ ನೆನಪಿಟ್ಕೊಳ್ಳಿ. ಓಕೆ, LCR ಸರ್ಕ್ಯೂಟ್ ಯಾವಾಗ ರೆಸ್ಪಾಂಡ್ ಮಾಡುತ್ತೆ? ಯಾವಾಗ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿಲಿ ಅಥವಾ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಇದ್ದಾಗ ಅಷ್ಟೇ ಸರ್ಕ್ಯೂಟ್ LCR ಸರ್ಕ್ಯೂಟ್ ರೆಸ್ಪಾಂಡ್ ಮಾಡುತ್ತೆ. ಅದು ಸ್ಪೆಸಿಫಿಕ್ ಸರ್ಕ್ಯೂಟ್ ರೇಂಜ್ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಯಾವಾಗ ಇರುತ್ತೆ? ಯಾವಾಗ Q ಫ್ಯಾಕ್ಟರ್ ಹೈ ಇರುತ್ತೆ. Q ಫ್ಯಾಕ್ಟರ್ ಹೈ ಅಂದ್ರೆ ಹೆಂಗ್ ಫೈಂಡ್ ಮಾಡ್ತೀರಾ? Q ಫ್ಯಾಕ್ಟರ್ ಹೇಗೆ ಫೈಂಡ್ ಮಾಡ್ತೀರಾ? 1/R into under root L/C. ಈ ಫಾರ್ಮುಲಾ. ಸೊ ಇಲ್ಲಿ ಏನ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ಬೇಕು? ಇಲ್ಲಿ R ಕಡಿಮೆ ಇರಬೇಕು, R ವ್ಯಾಲ್ಯೂ ಕಡಿಮೆ ಇರಬೇಕು, L ವ್ಯಾಲ್ಯೂ ಜಾಸ್ತಿ ಇರಬೇಕು. R ಅಂಡ್ C ವ್ಯಾಲ್ಯೂ ಕಡಿಮೆ ಇರಬೇಕು, L ವ್ಯಾಲ್ಯೂ ಜಾಸ್ತಿ ಇರಬೇಕು. ಇಲ್ಲಿ ನೋಡಿ, R ವ್ಯಾಲ್ಯೂ ಕಡಿಮೆ, ಈ ನಾಲ್ಕದ್ರಲ್ಲೂ R ವ್ಯಾಲ್ಯೂ ಎಲ್ಲಿ ಕಡಿಮೆ ಇದೆ? 15. ಸೊ DL ಕಡಿಮೆ ಇದೆ, ಡೈರೆಕ್ಟ್ ಅದ ಆಪ್ಷನ್ ಹಾಕ್ಬೋದು ನೀವು. ಮತ್ತೆ L ವ್ಯಾಲ್ಯೂ ಜಾಸ್ತಿ ಇರಬೇಕು, ಕಂಪೇರಿಟಿವ್ಲಿ C ವ್ಯಾಲ್ಯೂ ಕಡಿಮೆ ಇರಬೇಕು. L ವ್ಯಾಲ್ಯೂ ಯಾವ್ದ್ರಲ್ಲಿ ಜಾಸ್ತಿ ಇದೆ? ಇದರಲ್ಲೇ ಜಾಸ್ತಿ ಇದೆ. C ವ್ಯಾಲ್ಯೂ ಎಲ್ಲಿ ಕಡಿಮೆ ಇದೆ? ಇದರಲ್ಲೇ C ವ್ಯಾಲ್ಯೂ ಕಡಿಮೆ ಇದೆ. ಯಾಕೆ C ವ್ಯಾಲ್ಯೂ ಕಡಿಮೆ ಇರಬೇಕು, R ವ್ಯಾಲ್ಯೂ ಕಡಿಮೆ ಇರಬೇಕು? 1/R 1/C ಇದೆ. ಸೊ ಡಿವೈಡ್ ಬೈ ಅಂದ್ರೆ R ಕಡಿಮೆ ಅಂದ್ರೆ Q ವ್ಯಾಲ್ಯೂ ಜಾಸ್ತಿ. ಸಿಂಪಲ್ ಲಾಜಿಕ್. ಸೊ ದ ಆನ್ಸರ್ ವಿಲ್ ಬಿ ಡಿ ಆಪ್ಷನ್, ಟ್ರಯಲ್ ಅಂಡ್ ಎರರ್ ಮೆಥಡ್. ಇದನ್ನ ಕಾನ್ಸೆಪ್ಟ್ ನೆನಪಿಟ್ಕೊಳ್ಳಿ. Q ಫ್ಯಾಕ್ಟರ್ ಶುಡ್ ಬಿ ಹೈ. ನೆಕ್ಸ್ಟ್ ಕ್ವಶನ್, LCR based question. In an LCR series circuit, the value of only capacitance is varied if resulting variation of resonance frequency, this is F0. This is F0 as a function of C can be represented as. ಅಂದ್ರೆ ಏನ್ ಕೇಳಿದ್ದಾರೆ? ಅಂದ್ರೆ ರಿಲೇಷನ್ ಬಿಟ್ವೀನ್ F0 ಅಂಡ್ C ಹೆಂಗಿದೆ, ಮತ್ತೆ ಅದ್ರ ಗ್ರಾಫ್ ಯಾವ ತರ ಡ್ರಾ ಮಾಡ್ಬೋದು ಅಂತ ಕೇಳಿದ್ದಾರೆ. ಏನಾಗುತ್ತೆ ಇದ್ರದ್ದು? XC is equal to 1/ωc, ಕೆಪಾಸಿಟಿವ್ ರಿಯಾಕ್ಟನ್ಸ್ ಈಕ್ವಲ್ ಟು 1/ωc. ಓಕೆ, ಸಿಂಪಲ್. ಇದೊಂದು ನೆನಪಿದ್ರೆ ಸಾಕು ನಿಮಗೆ. ಡೈರೆಕ್ಟ್ ಆಗಿ ನೀವು ಯಾವ ಗ್ರಾಫ್ ಅಂತ ಹೇಳ್ಬೋದು. X ಈಕ್ವಲ್ ಟು 1/ω ಏನು? 2πf0 into C. ಸೊ F0 ಇಲ್ಲಿ ತಗೊಂಡ್ಬನ್ನಿ. F0 ಈಕ್ವಲ್ ಟು 1/2πxc into C. ಇಲ್ಲಿ ನೋಡಿ, ಫ್ರೀಕ್ವೆನ್ಸಿ F0 ರೆಸೊನೆಂಟ್ ಫ್ರೀಕ್ವೆನ್ಸಿ ಇಸ್ inversely proportional to capacitance. ಅಂದ್ರೆ F0 ಜಾಸ್ತಿ ಆದ್ರೆ C ಕಡಿಮೆ ಆಗಬೇಕು, ಇಲ್ಲಾಂದ್ರೆ C ಕಡಿಮೆ ಆದ್ರೆ F0 ಜಾಸ್ತಿ ಆಗಬೇಕು. ಇನ್ವರ್ಸ್ಲಿ ಪ್ರಪೋರ್ಷನಲ್. ಈ ಗ್ರಾಫ್ ಅಲ್ಲಿ ಯಾವ್ದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ? C ಆಪ್ಷನ್. ನೀವು ಇದನ್ನು ಹೇಳ್ಬೋದು, ಬಟ್ ಇಲ್ಲಿ ಏನಾಗ್ತಿದೆ? ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗ್ತಿದೆ, ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗ್ತಿದೆ. ಸೊ ದ ಆನ್ಸರ್ ಇಸ್ C. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಷ್ಟೇ. ನೋಡಿಲಿ, ಕೆಪಾಸಿಟನ್ಸ್ ಜಾಸ್ತಿ ಆದಂಗೆ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬರ್ತಿದೆ. ಇಲ್ಲಿ ನೋಡಿ, ಎಲ್ಲಿ ಏನಾಗುತ್ತೆ? ಕೆಪಾಸಿಟನ್ಸ್ ಜಾಸ್ತಿ ಆದಂಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದೆ, ಬಟ್ ಅಟ್ ಒನ್ ಪಾಯಿಂಟ್ ಡಿಕ್ರೀಸ್ ಆಗ್ತಿದೆ. ಬಟ್ ದ ಓನ್ಲಿ ಆಪ್ಷನ್ ಶುಡ್ ಬಿ ಫ್ರೀಕ್ವೆನ್ಸಿ ಕಡಿಮೆ ಆಗಬೇಕು, ಕೆಪಾಸಿಟನ್ಸ್ ಜಾಸ್ತಿ ಆದಂಗೆ. ಸೊ ಸಿ ಆಪ್ಷನ್ ಇಸ್ ಕರೆಕ್ಟ್. ಲಾಸ್ಟ್ ಕ್ವಶನ್, ಈಸಿ ಇದು. ದ ಫಿಗರ್ ಶೋಸ್ ವೇರಿಯೇಷನ್ ಆಫ್ ದಿಸ್ ಇಸ್ XL. ಓಕೆ, resistance XL and XC. This is XC. Resistance, inductive reactance, capacitive reactance with frequency F in a series LCR circuit. Then for what frequency point is the circuit capacitive? ಅಂದ್ರೆ
ಯಾವ ಫ್ರೀಕ್ವೆನ್ಸಿಗೆ ಸರ್ಕ್ಯೂಟ್ ಕೆಪಾಸಿಟಿವ್ ಸರ್ಕ್ಯೂಟ್ ಆಗುತ್ತೆ, ಅದಕ್ಕೊಂದು ಸಿಂಪಲ್ ಕಾನ್ಸೆಪ್ಟ್ ಇದೆ. ಫ್ರೀಕ್ವೆನ್ಸಿ ಶುಡ್ ಬಿ ಲೆಸ್ ದ್ಯಾನ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಈ ಕಂಡೀಷನ್ ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೆ, ಆ ಫ್ರೀಕ್ವೆನ್ಸಿಗೆ ಸರ್ಕ್ಯೂಟ್ ಕೆಪಾಸಿಟಿವ್ ಆಗುತ್ತೆ. ಇಲ್ಲಿ ನೋಡಿ, ಯಾವ ಫ್ರೀಕ್ವೆನ್ಸಿ ರೆಸೊನೆಂಟ್ ಫ್ರೀಕ್ವೆನ್ಸಿ? ಬಿ. ಬಿಕಾಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂದ್ರೆ ಏನು? XL is equal to XC ಅಲ್ಲ, XL is equal to XC ಅಂದ್ರೆ ಇದು ರೆಸೊನೆಂಟ್ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇರಬೇಕು. F should be less than F naught. ಸೊ ಇದು ಬಿ ನಮ್ದು ರೆಸೊನೆಂಟ್ ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇರೋದು ಎ. ಸೊ ದ ಆನ್ಸರ್ ಈಸ್ ಎ. ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ದಟ್ ವಿಲ್ ಬಿ ಅ ಕೆಪಾಸಿಟಿವ್ ಸರ್ಕ್ಯೂಟ್. ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಪ್ರಾಕ್ಟಿಸಿಂಗ್. ಐ ಆಮ್ ಒಲ್ಲವ್ ಫ್ರಮ್ ಶ್ರೀ ಗುರುಕುಲ, ಸೈನಿಂಗ್ ಆಫ್.